ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. 5 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಕರ್ತವ್ಯ ನಿರ್ವಹಿಸುವುದಲ್ಲದೆ ಕೆಪಿಸಿಸಿ ವಕ್ತಾರರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿರುವ ಮುರಳೀಧರ ಆಲಪ್ಪರವರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನು ನೀಡಬೇಕೆಂದು ಮುರಳೀಧರ ಆಲಪ್ಪ ಬೆಂಬಲಿಗರು ಹಾಗೂ ಕಾಂಗ್ರೆಸ್ನ ಮುಖಂಡರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನು ಒತ್ತಾಯಿಸಿದ್ದಾರೆ. ಹಾಲಪ್ಪನವರ ಬಗ್ಗೆ ನಾವು ಹೇಳಬೇಕಾದಿಲ್ಲ. ಇವತ್ತಿನ ದಿನ ಸಿದ್ದರಾಮಯ್ಯ ಹತ್ರ ನಾನು 4ನೇ ತಾರೀಕು ಮಾತಾಡಿದ್ದೀನಿ. ಅವ್ರಿಗೆ ಟಿಕೆಟ್ ಕೊಡಬೇಕು, 10 ತಾಲೂಕು 2 ವರ್ಷದಿಂದ ಯಾರ ಮನೆ ಏನೇನ್ ಕೊಡಬೇಕು, ಯಾರು ಮಾಡಬೇಕು ಅನ್ನತಕ್ಕಂಥ ಮಾತು ಮಾಡಿದ್ದಾರೆ. ನೀವು ಯಾರ್ಯಾರ ಬಂದವರಿಗೆ ಬಿಜೆಪಿಗೆ ಹೋದವರು ತಿರ್ಗಾ ಬರೋದು ಮಾಡೋದು ಟಿಕೆಟ್ ಕೊಟ್ಕೊಡ್ದು. ನಾವು ಜಿಲ್ಲಾ ಕಾಂಗ್ರೆಸ್ ಎಷ್ಟೇ ಅಧ್ಯಕ್ಷ ಆಗಿದ್ದೀನಿ. ನಾನು ಸ್ಥಿತಿಯ ನಾನು ಮಾಡ್ತೀವಿ ಅಂತ ಹೇಳ್ತೀವಿ. ದಯವಿಟ್ಟು ಆಲಪ್ಪನವ್ರಿಗೆ ನೀವು ಸುಮ್ಮನೆ ಮಾತಾಡೋದಕ್ಕೆ ಹೋಗೋದಲ್ಲ. ಸಿದ್ದರಾಮಯ್ಯ ಬರ್ತಾರೆ, ಎಲ್ಲ ಹೋರಾಟ ಮಾಡ್ಕೊಂಡ್ಬರ್ರಿ, ನಾನು ಮುಂದೆ ಬಿಡ್ತೀನಿ. ಯಾವ ಪೊಲೀಸರು ಕಡಿಯಲ್ಲಿ ನಮ್ದು ಮಾಡ್ತೀನಿ. ಆಲಪ್ಪನವ್ರ ಬಗ್ಗೆ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿರೋ ಟಿಕೆಟ್ ಕೊಡ್ಬೇಕು. ಮಾತಾಡೋಕೆ ಅವಕಾಶ ಸಾಧ್ಯ. ಇವತ್ತಿನ ದಿವಸ ಮುರಳೀಧರ ಆಲಪ್ಪನವರು ಕಾಂಗ್ರೆಸ್ನವರು ಸರ್ವೆ ಮಾಡಿಸಿರ್ಲಿ, ಬಿಜೆಪಿಯವರು ಸರ್ವೆ ಮಾಡಿಸಿರ್ಲಿ, JDSನವರು ಸರ್ವೆ ಮಾಡಿಸಿದ್ರು ಸಹ ಎಲ್ಲ ಪ್ರಪ್ರಥಮ ಹೆಸರು ಮುರಳೀಧರ ಆಲಪ್ಪನ ಹೆಸರು ಬರ್ತದೆ. ಇದು 100ಕ್ಕೆ 100 ಸತ್ಯ. ನಾನು 1980ರಲ್ಲಿ ಕಾಂಗ್ರೆಸ್ನ ಮೆಂಬರ್ಶಿಪ್ ಆಗಿರೋದು. ಇಲ್ಲಿವರೆಗೂ ನಾನು ಕಾಂಗ್ರೆಸ್ ಹೊರತುಪಡಿಸಿ ನಾನು ಯಾವುದೇ ಪಕ್ಷದಲ್ಲಿ ನಾವು ಹೋಗಿದ್ದು. ಗೆಲುವು ಅಂತಕ್ಕಂಥದ್ದು ಈಗ ಯಾರೋ ಬೇಕಾದರೂ ಒಬ್ಬರನ್ನ ಲೋಕಸಭೆಗೆ ನಿಲ್ಲಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನು ಹೇಳ್ತಾರೆ ಅದು ನಿಜ ಅಲ್ಲ. ಯಾರನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಕ್ಷೇತ್ರದ ಮತದಾರರಿಗೆ ಗೊತ್ತಿದೆ. ಯಾರೋ 4 ಜನ ಹೇಳ್ತಿದ್ದಂಗೆ ಅವರು ಜನಕ್ಕೆಲ್ಲ ಒಪ್ಪಿಗೆ ಆಗಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ ತಪ್ಪಾಗ್ತದೆ. ಹೀಗಾಗಿ ಇವತ್ತು ಆಲಪ್ಪನವ್ರಿಗೂ ಮತ್ತು ಯಾಕೆ ಅಷ್ಟು ಇದಾಗಿ ಹೇಳ್ತಾ ಇದ್ದೀವಿ ಅಂತಂದರೆ ಅವರ ಸರ್ವಿಸ್ ಮಾಡಬೇಕು ಅನ್ನೋ ಮನೋಭಾವದಿಂದ ನಾವು ಹೇಳ್ತಾ ಇದ್ದೀವಿ. ಅವ್ರಿಗೆ ನಾನು ರಾಗಲಹರಿ ಮಹಿಳಾ ಸಂಘ ಮತ್ತು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರು. ನಾನು ಆಲಪ್ಪ ಫೌಂಡೇಶನ್ ಮುರಳೀಧರ ಆಲಪ್ಪ ಸರ್ ಅವ್ರನ್ನ ಈ ಸಮಾಜ ಸೇವೆಯಲ್ಲಿ ತೊಡಕೊಂಡಿರೋದು ಅವರು ಯುವ ಸಬಲೀಕರಣ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳಿಗೆ ವಿದೇಶಕ್ಕೆ ಹೋದರೆ ಅವ್ರಿಗೆ ಯಾವ ರೀತಿ ಅನುಕೂಲಗಳು ಸಿಗುತ್ತೆ, ಯಾವ ರೀತಿ ಅವ್ರು ಸ್ಕಾಲರ್ಶಿಪ್ ಪಡ್ಕೊಂಡು ಕೆಲಸಗಳನ್ನ ತೊಗೋಬೋದು, ಮತ್ತು ಇದು ಹೆಣ್ಮಕ್ಳುಗಳಿಗೆ ಮನೆ ಹತ್ರ ಸ್ತ್ರೀ ಶಕ್ತಿ ಸಂಘಗಳಿಗಾಗಲಿ ಯಾರಿಗೆ ಆಗಲಿ ಓದೋರಿಗೆ ಯಾವ ರೀತಿ ಅಲ್ಲಿ ಅಧಿಕಾರಿಗಳಿಂದ ಏನು ಸೇವೆ ಮಾಡಿಕೊಟ್ಟಿದ್ದಾರೆ. ಅವರು ಯಾವುದೇ ರಾಜಕಾರಣದಲ್ಲಿ ಇಲ್ಲದಲೇ ಈ ಥರ ಕೆಲಸ ಮಾಡ್ತಾ ಇದ್ದಾರಲ್ಲ, ಇಂಥವರು ಸರಳವಾಗಿ ಸಿಕ್ಕೋದು ಸಾಕಷ್ಟು ಈಗ ಒಳಗಡೆ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯಗಳನ್ನ. ಅದೇ ರೀತಿ ನಾವೇನಪ್ಪ ಅಂತಂದ್ರೆ ಅಂಥವ್ರು ಇನ್ನೂ ಬಂದರೆ ನಮ್ಮ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಇದನ್ನು ತಗೊಂಡು ಅವ್ರಿಗೊಂದು ಕೆಲಸ ಒಂದು ಮಾಡಿಕೊಡ್ಲಿ. ಒಂದು ಗಾರ್ಮೆಂಟ್ಸ್ ಇವಾಗ ಇಲ್ಲಿದ್ದಾವೆ ಹಲವಾರು ಕಡೆ, ಅದೇ ರೀತಿ ಒಂದು ಗುಬ್ಬಿ ಹತ್ರ ನಿಟ್ಟೂರಲ್ಲೂ ಆಗಲೋ ಮತ್ತು ಈ ಕಡೆ ಇನ್ನೊಂದು ಆಗಲೋ ಎಲ್ಲ ಒಂದು ನಗರದಲ್ಲೇ ಆಗಲೋ ಒಂದು ಮಾಡಿಕೊಟ್ರೆ ಒಂದು ಹಲವಾರು ಹೆಣ್ಮಕ್ಳಿಗೊಂದು ಅನುಕೂಲ ಆಗುತ್ತೆ ಅಂತ ನಾನು ವ್ಯಕ್ತಪಡಿಸ್ತೀನಿ. ನಾಗಮಣಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಏನು ಮುರಳೀಧರ ಆಲಪ್ಪ ಅವರು ಹನ್ನೊಂದು ಕ್ಷೇತ್ರಕ್ಕೋಸ್ಕರ ಜನಸಂಪರ್ಕ ಈ ಜಿಲ್ಲಾ ಮತ್ತು ರಾಜ್ಯ ಮತ್ತು ಕೇಂದ್ರ ನಾಯಕರಿಗೆ ಕೇಳ್ಕೊಳ್ಳೋದಿಷ್ಟೇ, ಇಂಥ ಜನಸಂಪರ್ಕದಲ್ಲಿರೋ ವ್ಯಕ್ತಿಗೆ ನೀವು ಟಿಕೆಟ್ನ ಕೊಡಬೇಕು. ಏನು ನಿನ್ನೆ ಪಕ್ಷದಿಂದ ಪಕ್ಷದವರು ಮತ್ತೆ ತಿರ್ಗಾ ಮರಳಿ ಬಂದು ಕೊಡೋದ್ರಲ್ಲಿ ಎಷ್ಟರ ಮಟ್ಟಿಗೆ ನ್ಯಾಯ? ನಿಷ್ಠೆಯಿಂದ 20 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಪಕ್ಷದಲ್ಲಿ ಕಾರ್ಯಕರ್ತರಿಗಂದ್ರೆ ಬೆಲೆನೇ ಇಲ್ವಾ? ಇವತ್ತಿನವರೆಗೂ 3 ಸಲ ನಮ್ಮ ಕಾಂಗ್ರೆಸ್ ಪಕ್ಷ ಬಂದಿದೆ. ಇವತ್ತಿನವರೆಗೂ ಯಾವುದೇ ರೀತಿ ಒಂದು ಸ್ಥಾನಮಾನ ಇಲ್ಲ. ಇವತ್ತು ಮುರಳೀಧರ ಆಲಪ್ಪ ಅವ್ರಿಗೂ ಅದೇ ಥರ ಅನ್ಯಾಯ ಕೂಡ ಆಗ್ತಾ ಇದೆ. ದಯಮಾಡಿ ಅವರಿಗೆ ಈ ರಾಜ್ಯ ಮತ್ತು ಜಿಲ್ಲಾ ನಾಯಕರುಗಳಿಗೆ ನಾನು ಕೇಳ್ಕೊಳ್ಳೋದಿಸ್ತೇನೆ, ಅವ್ರಿಗೆ ಕೊಡಿ. ಸ್ಪಂದಿಸ್ತಾರೆ, ಜನಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಹೋಗಿದ ತಕ್ಷಣನೇ ನಿಮ್ಗೇನಮ್ಮ ಬೇಕು, ನಿಮ್ಗೇನಮ್ಮ ಆಗಬೇಕು, ನಿಮ್ಗೇನಮ್ಮ ಕಷ್ಟ ಸಿಗ, ಒಬ್ಬ ರೈತರಿಗಾಗ್ಲಿ ಒಬ್ಬ ಸಾಮಾನ್ಯ ಜನರಿಗಾಗ್ಲಿ ಅವರು ಸ್ಪಂದಿಸ್ತಾ ಇದ್ದಾರೆ. ಅವ್ರಿಗೆ ಕೊಡಬೇಕು ಅಂತ ನಾನು ತುಮಕೂರು ನಗರದಿಂದ ನಾನು ಬಂದಿದ್ದೀನಿ.
ಈ ಒಂದು ಕಾರ್ಯಕ್ರಮದಲ್ಲಿ. ಇದು ಸ್ವಇಚ್ಛೆಯಿಂದ ಬಂದಿರೋಂಥ ಕಾರ್ಯಕ್ರಮ, ಇದು ಯಾರೇ ಒಂದು ಆರ್ಗನೈಸ್ ಮಾಡಿರೋಂಥ ಕಾರ್ಯಕ್ರಮ ಅಲ್ಲ. ಕಾರಣ ಇಷ್ಟೇ, ಈಗ ಏನು ನಮ್ಮ ಒಂದು 11 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಆನೆಸ್ಟಿಯಾಗಿ ಕೆಲಸ ಮಾಡಿಕೊಂಡು ಜನಗಳಿಗೆ ಜಾಗೃತಿ ಮೂಡಿಸ್ಕೊಂಡು ಒಂದು ಸರ್ಕಾರ ಮತ್ತು ಜನಗಳ ಮಧ್ಯೆ ಒಂದು ಕಾರ್ಯ ಮಾಡ್ಕೊತಾ ಬಂದಿದ್ದಾರೆ ಮುರಳೀಧರ ಹಾಲಪ್ಪ ಸರ್. ಇವರಿಗೆ ನಮ್ಮ ತುಮಕೂರಿನಲ್ಲಿ ಒಂದು MP ಟಿಕೆಟ್ ಕೊಡಬೇಕು ಅಂತೇಳಿ ಸನ್ಮಾನ್ಯ ಶ್ರೀ ಗೃಹ ಸಚಿವರಿಗೂ ಹಾಗೂ ಮತ್ತು KN ರಾಜಣ್ಣ ಸರ್ಗೂ, ಸಿದ್ದರಾಮಯ್ಯ ಸರ್ಗೂ ಹಾಗೂ DK ಶಿವಕುಮಾರ್ ಸರ್ಗೂ ನಾವು ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮಗೆ ಈಗ ಎಲ್ಲಿಂದ ಬಂದವರಿಗೆ ಕೊಡೋಕ್ಕಿಂತ ಇಡೀ ಸ್ಥಳೀಕರು ಈ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು. ಅವ್ರ ಪರವಾಗಿ ನಾವೆಲ್ಲ ಇಷ್ಟು ಜನ ಹೆಣ್ಮಕ್ಳುಗಳು ಸಂಘಟನೆ ಮಾಡಿಕೊಂಡು ಅವ್ರನ್ನ ಗೆಲ್ಲಿಸ್ಕೊಂಡ್ಬರೋ ಕೆಲಸ ನಾವು ಮಾಡ್ತೀವಿ. ಇದಕ್ಕೊಂದು ನಮ್ಗೆ ದಯವಿಟ್ಟು ನಿಮ್ಗೆ ನಾವು ಬೇಡ್ತಾ ಇದ್ದೀವಿ, ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ.